ಹಾಯ್ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋ ಬಂದು ಕಷ್ಟನೋ ಸುಖನೋ ಯಾರಿಗೂ ಹೇಳಬೇಡಿ. ಏನೇ ಒಂದು ಕೆಲಸ ಮಾಡಬೇಕು ಅಂತ ಅಂದರೆ ಲೈಫ್ನಲ್ಲಿ ಪ್ರಯತ್ನ ಅನ್ನೋದು ಇರಬೇಕು. ಪ್ರಯತ್ನ ಇದ್ದರೆ ಕೆಲಸ ಆಗತ್ತೆ. ವಿಫಲ ಅನ್ನೋದು ಬರೋದೇ ಇಲ್ಲ ಅಲ್ಲಿ ಪ್ರಯತ್ನ ಒಂದು ಇದ್ದಾಗ ಅಲ್ವಾ. ಪ್ರತಿದಿನ ಕನಸು ಕಾಣಿ. ಆ ಕನಸುಗಳು ನಿಮಗೆ ಯೋಚನೆಗಳಾಗಿ ಬದಲಾಗ್ಲಿ. ಯೋಚನೆಗಳಾಗಿ ಆದ್ಮೇಲೆ ನಿಮಗೆ ಸಕ್ಸಸ್ ಸಿಗುತ್ತೆ. ಅಂದ್ರೆ ನೀವು ಅದನ್ನ ಲೀಡ್ ಮಾಡ್ತೀರಿ. ಲೀಡ್ ಮಾಡ್ಕೊಂಡು ಆಮೇಲೆ ಒಂದಲ್ಲ ಒಂದಿನ ನಿಮ್ಗೆ ಕನಸು ನನಸಾಗುತ್ತೆ. APJ ಅಬ್ದುಲ್ ಕಲಾಂ ಅವರು ಕೆಲವೊಂದಿಷ್ಟು ನಮ್ಗೆ ಮಾತುಗಳನ್ನ ಹೇಳಿದ್ದಾರೆ. ಯಾರಿಗೆಲ್ಲ ನೆನಪಿದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ನಿಮ್ಗೆ ಯಶಸ್ವಿ ಕಾಣಬೇಕು ಅಂತ ಅಂದ್ರೆ ಪ್ರಮುಖವಾಗಿ ಒಂದಿಷ್ಟು ವಿಷಯಗಳನ್ನ ಬೇರೆದವ್ರ ಹತ್ರ ಹೇಳ್ಬಾರ್ದು ಅಂತ ಕೆಲವೊಂದಿಷ್ಟು ಮಾತುಗಳನ್ನ ಹೇಳಿದ್ದಾರೆ. ಸೊ ಅದನ್ನ ನಿಮ್ ಹತ್ರ ನಾನು ಶೇರ್ ಮಾಡ್ತೇನೆ. ನೋಡಿ, ಮೊದಲನೇದಾಗಿ ಬಂದ್ಬಿಟ್ಟು ಜೀವನದಲ್ಲಿ ಏನೇ ನೋವುಗಳಿರ್ಲಿ, ಕಷ್ಟಗಳಿರ್ಲಿ, ಸಂಕಷ್ಟಗಳು ಏನೇ ಬರಲಿ ಲೈಫ್ನಲ್ಲಿ, ಮತ್ತೆ ಲೈಫ್ನಲ್ಲಿ ಪ್ರತಿಯೊಬ್ಬರಿಗೂ ತಮ್ಮದೇ ಆದ ಸಮಸ್ಯೆಗಳನ್ನು ಇವೆ, ಎಷ್ಟೋ ಕಷ್ಟಗಳನ್ನು ಇವೆ, ಸಂಕಷ್ಟಕ್ಕೆ ಸಿಲುಕಿರ್ತಾರೆ ಎಷ್ಟೋ ಅಲ್ವಾ. ಅದನ್ನ ದಾಟಿ ಮುನ್ನುಗ್ಗಿದ್ರೆ ಮಾತ್ರ ನಾವು ಲೈಫ್ನಲ್ಲಿ ಯಶಸ್ವಿ ಆಗ್ತೀವಿ ಅಂತ ಅನ್ನೋ ಮಾತನ್ನ ಅವರು ಹೇಳ್ತಾರೆ. ಸೊ ಅಲ್ವಾ, ನಿಜ ಇದೆ ಅಲ್ವಾ. ಏನೇ ಒಂದು ನಮ್ಮ ಲೈಫ್ನಲ್ಲಿ ಎಷ್ಟೋ ಕಷ್ಟ ಬರಲಿ, ಏನೇ ಪ್ರಾಬ್ಲಮ್ ಬರಲಿ, ಎಲ್ಲರಿಗೂ ಒಂದೊಂದು ತರ ಕಷ್ಟ ಇರುತ್ತೆ. ಇವಾಗ ನಮ್ಗೊಂಥರ ಕಷ್ಟ ಇದ್ರೆ ಬೇರೆದವ್ರಿಗೆ ಇನ್ನೊಂಥರ ಕಷ್ಟ ಇರುತ್ತೆ ಅಲ್ವಾ. ಸೊ ಅದಕ್ಕೋಸ್ಕರ ಏನೇ ಕಷ್ಟ ಬಂದ್ರು ಏನೇ ಬಂದ್ರು ಅದನ್ನ ನಾವು ಮೆಟ್ಟಿ ನಿಂತ್ರೆ ಮಾತ್ರ ನಮ್ಗೆ ಯಶಸ್ವಿ ಅನ್ನೋದು ಸಿಗುತ್ತೆ ಅಂತ ಹೇಳ್ತಾರೆ. ಸೊ ಎರಡನೇದಾಗಿ ಬಂದ್ಬಿಟ್ಟು ಮತ್ತೆ ಏನ್ ಹೇಳಿದ್ದಾರೆ ಅಂತಂದ್ರೆ, ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಮ ನೋವುಗಳನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡಿ. ಯಾಕಂತಂದ್ರೆ ನಿಮ್ಮ ನೋವುಗಳನ್ನ ಹಂಚಿಕೊಂಡಾಗ ಆ ನೋವುಗಳಿಗೆ ಸ್ಪಂದಿಸೋ ವ್ಯಕ್ತಿಗಳು ಕಡಿಮೆ ಇಲ್ಲಿ. ಆ ನೋವುಗಳನ್ನ ನೋಡಿ ಆಡ್ಕೊಳ್ಳೋ ಜನನೇ ಜಾಸ್ತಿ ಇರ್ತಾರೆ. ಸಕ್ಸಸ್ ಸಿಗಬೇಕು ಅಂದ್ರೆ ಹಂಗೆ ಸಿಗಲ್ಲ. ಸಕ್ಸಸ್ ಸಿಗಬೇಕು ಅಂದ್ರೆ ಸಂಕಷ್ಟಗಳನ್ನ ಎದುರಿಸಲೇಬೇಕು ಅಲ್ವಾ. ನಿನ್ನ ನೋವುಗಳು ಏನಿದಾವೋ ಮನಸ್ಸಿನಲ್ಲಿ, ಆ ನೋವುಗಳೇ ನಿಮ್ಗೆ ಏನದು ಗೆಲ್ಲೋಕೆ ದಾರಿ ಮಾಡ್ಕೊಡ್ತವೆ. ಅವೇ ನಿಮ್ಗೆ ಧೈರ್ಯ ತುಂಬೋದು. ಇವಾಗ ನಮ್ಗೆ ಕಷ್ಟ ಬರ್ಲಿಲ್ಲ, ಏನು ನೋವು ಬರ್ಲಿಲ್ಲ ಅಂದ್ರೆ ನಾವು ಯಾವ್ದಕ್ಕೂ ಯೋಚನೆ ಮಾಡಲ್ಲ. ಸಕ್ಸಸ್ ಅನ್ನ ಅದನ್ನ ಮಾಡ್ಬೇಕು ಅಂತ ನಾವು ಗುರಿನೂ ಇಟ್ಕೊಳ್ಳಲ್ಲ. ಮತ್ತೆ ಕನಸು ಕಾಣಲ್ಲ, ಹಂಗ್ ಮಾಡ್ಬೇಕು ಈ ತರ ಮಾಡ್ಬೇಕು ಅಂತ ಕನಸು ಕೂಡ ಕಾಣಲ್ಲ. ನಮ್ಗೆ ಯಾವಾಗ ನೋವು ಬಂದಿರುತ್ತೋ, ಕಷ್ಟ ಬಂದಿರುತ್ತೋ ಅವಾಗ ಮಾತ್ರ ನಾವು ಅನ್ಕೋತೀವಿ. ಲೈಫ್ ನಲ್ಲಿ ಕಷ್ಟಗಳು ಬರ್ತಾ ಇರ್ತವೆ. ಹಾಗಂತ ಹೇಳ್ಬಿಟ್ಟು ಇಷ್ಟಪಟ್ಟಿದ್ದನ್ನ ಬಿಡ್ಬಾರ್ದು ನಾವು ಲೈಫ್ ನಲ್ಲಿ ಅಲ್ವಾ. ಯಾಕಂತಂದ್ರೆ ಇಷ್ಟಪಟ್ಟಿದ್ದನ್ನ ಬಿಟ್ರೆ ಮತ್ತೆ ನಮ್ಗೆ ಮುಂದೆ ಒಂದು ದಿನ ಅದಕ್ಕಿಂತ ಕೆಟ್ಟದಾಗಬಹುದು ಲೈಫ್ ನಲ್ಲಿ ಅಲ್ವಾ. ದಿನ ಎಷ್ಟೋ ಕಷ್ಟ ಆದ್ರೂ ಪರವಾಗಿಲ್ಲ, ಆದ್ರೆ ಈ ಕಷ್ಟ ನಮ್ಗೆ ಮುಂದೆ ಒಂದಿನ ಅದಕ್ಕಿಂತ ದೊಡ್ಡ ಕಷ್ಟ ನಮ್ಗೆ ಬರಬಹುದು ಲೈಫ್ ನಲ್ಲಿ. ಆದ್ರೆ ಮುಂದೆ ಒಂದಿನ ನಮ್ಗೆ ಒಳ್ಳೇದ್ ಆಗೇ ಆಗತ್ತೆ, ಸಕ್ಸಸ್ ಸಿಗುತ್ತೆ ಅನ್ನೋ ನಂಬಿಕೆಯಲ್ಲಿ ನಾವು ಇರ್ಬೇಕು. ಮತ್ತೆ ಏನ್ ಗೊತ್ತಾ, ಲೈಫ್ ನಲ್ಲಿ ತಪ್ಪು ಮಾಡಿದಾಗ ಅದನ್ನ ಎಕ್ಸೆಪ್ಟ್ ಮಾಡೋದನ್ನ ಕಲೀರಿ ಮೊದ್ಲು. ಅಂದ್ರೆ ಬೇರೆದವ್ರಿಗೆ ನಮ್ಮ ಮೇಲೆ ನಂಬಿಕೆ ಬರೋದು. ಮುಜುಗರ ಪಟ್ಕೋಬೇಡಿ. ನಾನು ತಪ್ಪು ಮಾಡಿದೀನಿ ಹೆಂಗೆ ಒಪ್ಕೋಬೇಕು ಅಂತ ಅನ್ಕೋಬೇಡಿ. ತಪ್ಪು ಮಾಡಿದ್ರಿ, ನಾನು ತಪ್ಪು ಮಾಡಿದೀನಿ ಅಂತ ಅದನ್ನ ಬೇಗ ಒಪ್ಕೊಳ್ಳಿ. ಸರಿಯಾದ ಹಾದಿಯಲ್ಲಿ ನಡೆಯೋದನ್ನ ನಾವು ಕಲಿಬೇಕು. ಮತ್ತೆ ನೆಕ್ಸ್ಟ್ ಬಂದ್ಬಿಟ್ಟು APJ ಅಬ್ದುಲ್ ಕಲಾಂ ಅವರು ಏನ್ ಹೇಳಿದ್ದಾರೆ ಅಂತ ಅಂದ್ರೆ, ನೀವು ಲೈಫ್ನಲ್ಲಿ ನಿಮ್ಮ ಲೈಫ್ನಲ್ಲಿ ನಡೆಯುವ ದಾರಿಯಲ್ಲಿ ಅಡೆತಡೆಗಳು ಬರ್ಬೋದು ಅಲ್ವಾ. ಎಷ್ಟೊಂದು ಅಡೆತಡೆಗಳು ಬಂದೇ ಬರ್ತವೆ. ಅಡೆತಡೆಗಳು ಬರೋದಂತೂ ತಪ್ಸಕ್ಕಾಗಲ್ಲ. ಅಡೆತಡೆಗಳು ಬರೋದು ಸಾಮಾನ್ಯವಾಗಿ ಎಲ್ಲರಿಗೂ ಬರ್ತವೆ. ಹಾಗಂತ ಹೇಳ್ಬಿಟ್ಟು ಅಲ್ಲಿ ಸೋಲನ್ನು ಒಪ್ಕೊಂಡು ಕೂರ್ಬಾರ್ದು. ನಾವು ಅದನ್ನ ಎದುರಿಸಿ ಮುಂದೆ ಹೋಗ್ಬೇಕು. ನಂಬಿಕೆ ಹೆಂಗಿಡ್ಬೇಕು ಅಂದ್ರೆ, ಅದೃಷ್ಟದ ಮೇಲೆ ನಂಬಿಕೆ ಇಡಕ್ಕೆ ಹೋಗ್ಬೇಡಿ. ಅದೃಷ್ಟ ಅನ್ನೋದು ಎಲ್ಲರಿಗೂ ಬರಲ್ಲ. ಸೊ ನೀವು ಏನ್ ಕಷ್ಟ ಪಡ್ತಾ ಇರ್ತೀರಾ, ನೀವು ಏನ್ ಶ್ರಮ ಪಡ್ತಾ ಇರ್ತೀರಾ ಅದ್ರ ಮೇಲೆ ನೀವು ನಂಬಿಕೆ ಇಡಿ. ಅವಾಗ ನೀವು ಗೆಲ್ಲೋದಂತೂ ಖಂಡಿತ, ಒಂದಲ್ಲ ಒಂದಿನ ಗೆಲ್ಲೋದಂತೂ ಖಂಡಿತ. ಆದರೆ ಒಂದ್ ಮಾತು ನೆನ್ಪಿಟ್ಕೊಳ್ಳಿ, ನೀವು ನಿಮ್ಮ ಗುರಿಯನ್ನ ಮುಟ್ಟುವ ಒಂದು ಹಾದಿಯಲ್ಲಿ, ಅಂದ್ರೆ ಗುರಿಯನ್ನು ಮುಟ್ಟುವ ಒಂದು ವಿಚಾರದಲ್ಲಿ ನಿಮ್ಮ ಒಂದು ಏನೇನ್ ಅನ್ಕೊಂಡಿರ್ತೀರಾ, ಮನಸ್ಸಿನಲ್ಲಿ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿರ್ತೀರಾ ಆ ಗುಟ್ಟುಗಳನ್ನ ಬೇರೆದವ್ರಿಗೆ ಶೇರ್ ಮಾಡಬೇಡಿ. ಅಂದ್ರೆ ನಾನು ಹಂಗ್ ಮಾಡ್ತೀನಿ, ಈ ತರ ಮಾಡ್ತೀನಿ ಅಂತ ಬೇರೆದವರೊಂದಿಗೆ ಅದನ್ನ ಚರ್ಚೆ ಮಾಡಬೇಡಿ. ನಾವು ಯಾರಿಗೂ ಹೇಳದೇನೆ ನಮ್ಮ ಕೆಲಸನ ನಾವು ಮಾಡಬೇಕು. ಯಾಕಂತಂದ್ರೆ ನಾವು ಬೇರೆದವ್ರಿಗೆ ನಮ್ಮ ಏನೋ ಒಂದು ಪ್ಲಾನಿಂಗ್ಸ್ ಅನ್ನ ಶೇರ್ ಮಾಡಿದಾಗ
ಹೊಟ್ಟೆ ಕಿಚ್ಚಿನ ಜನ ಜಾಸ್ತಿ ಇರ್ತಾರೆ. ಸೊ ಏನು ಹೇಳ್ತಾರೆ, ಕೆಲವೊಬ್ಬರು ದಾರಿ ತಪ್ಪಿಸ್ತಾರೆ ನಮಗೆ, ಹಂಗೆ ಮಾಡಬೇಡಿ ಹಿಂಗೆ ಮಾಡಬೇಡಿ, ಏನಾದರೂ ಆಗುತ್ತೆ, ಅವ್ರಿಗೆ ಹಂಗಾಯಿತು ಇವ್ರಿಗೆ ಹಿಂಗಾಯಿತು ಅಂತ ನಮ್ಮ ಒಂದು ಪ್ಲ್ಯಾನಿಂಗ್ಸಿಗೆ ಅವರು ಅಡೆತಡೆಯನ್ನು ಹಾಕ್ತಾರೆ. ಸೊ ಅದಕ್ಕೋಸ್ಕರ ನಾವು ಅಂದರೆ ನಮ್ಮ ಮೈಂಡನ್ನು ಚೇಂಜ್ ಮಾಡ್ತಾರೆ ನಾವು, ಯಾಕಂತಂದರೆ ಡೈವರ್ಟ್ ಆಗ್ತೀವಿ ಅಂತ ಅಲ್ವಾ. ಯಾರೇ ಆಗಲಿ ಏನೋ ಒಂದು ಹೇಳಿದಾಗ ಡೈವರ್ಟ್ ಅಂತೂ ಆಗ್ತಾರೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಬೇರೆದವ್ರಿಗೊಂದಿಗೆ ಏನನ್ನು ಚರ್ಚೆ ಮಾಡಬೇಡಿ ನಿಮ್ಮ ಸಾಧನೆಯ ಬಗ್ಗೆ. ಸೊ ಸಾಧನೆ ಮಾಡಲಿಲ್ಲ ಅಂದರೆ ಏನೋ ಪ್ರಾಬ್ಲಮ್ ಆಗಲ್ಲ, ಸಾಧನೆ ಮಾಡಿದರೆ ನಿನ್ನ ಗುರಿಯನ್ನು ನೀನು ರೀಚ್ ಮಾಡಬೇಕು ಅಂತಂದರೆ ಒಂದೇ ಮನಸ್ಸಿಂದ ನಿರಂತರವಾಗಿ ಇರಬೇಕು. ನಿಮ್ಮ ಮನಸ್ಸನ್ನು ಮೊದಲು ನೀವು ಚೇಂಜ್ ಮಾಡ್ಕೋಬೇಡಿ. ಅಂದರೆ ಇವತ್ತೊಂದು ಅನ್ಕೊಳ್ಳೋದು, ನಾಳೆ ಒಂದು ಅನ್ಕೊಳ್ಳೋದು, ಈ ಥರ ಮಾಡೋಕ್ಕೆ ಹೋಗಬೇಡಿ. ಮತ್ತು ಸೇರಂತೂ ಮಾಡ್ಲಿಕ್ಕೆ ಹೋಗಬೇಡಿ. ನೆಕ್ಸ್ಟ್ ಬಂದ್ಬಿಟ್ಟು ಮತ್ತೆ ಏನು ಹೇಳ್ತಾರೆ ಅಂತ ಅಂದರೆ, ಏನು ಯಶಸ್ವಿ ನೀನು ಏನು ಗುರಿ ಮುಟ್ಟಬೇಕು ಅಂದ್ಕೊಂಡಿದೆಯೋ ಅದನ್ನು ಹೇಳಿದರೆ ಅವರು ಏನು ಮಾಡ್ತಾರೆ ಅಂದರೆ ನಿನ್ನ ಒಂದು ಪ್ಲ್ಯಾನಿಂಗ್ಸನ್ನು ಅವರು ಕಾಪಿ ಮಾಡ್ತಾರೆ. ನೀವು ಹೇಳಿರೋ ವಿಷಯನ ಅವ್ರು ಕಾಪಿ ಮಾಡಿಕೊಂಡು ಅದನ್ನು ಅವ್ರು ಫಾಲೋ ಮಾಡ್ತಾರೆ. ನಮ್ಮ ಪ್ಲ್ಯಾನಿಂಗ್ ತಗೊಂಡ್ರೆ ತಗೊಳ್ಳಿ, ಪರವಾಗಿಲ್ಲ. ಬೈ ಚಾನ್ಸ್ ನಮ್ಮ ಪ್ಲ್ಯಾನಿಂಗನ್ನು ಅವರು ತಗೊಂಡು ಅದನ್ನು ಅವರು ಎಕ್ಸಿಕ್ಯೂಟ್ ಮಾಡಿ ಆ ಪ್ಲ್ಯಾನಿಂಗ್ನಲ್ಲಿ ಅವರು ಸಕ್ಸಸ್ ಆದರೆ ಹೋಯಿತು, ಓಕೆ ಪರವಾಗಿಲ್ಲ. ಬಟ್ ಫೇಲ್ ಆದರೆ ಅವರು ನಮ್ಮನ್ನು ಆವಾಗ ದೂರ್ತಾರೆ, ಅಯ್ಯೋ ಇಂಥ ಕೆಲಸ ಮಾಡ್ಕೊಂಡಿದ್ನಾ, ಏನೋ ಆಗಲೇ ಇಲ್ಲ, ಈ ಥರ ಅಂತಾರೆ. ಸೊ ಅದಕ್ಕೋಸ್ಕರ ನಾವು ಹೇಳಿಲ್ಲ ಅಂದರೆ ಅದು ಯಾವುದೋ ಪ್ರಾಬ್ಲಮ್ ಬರೋದೇ ಇಲ್ಲ. ಗೆಲುವು ಬೇಕಂದರೆ ಎಷ್ಟೋ ಪ್ಲ್ಯಾನಿಂಗ್ಸನ್ನು ಮಾಡಿರ್ತೀವಿ, ಒಂದೇ ಇದಕ್ಕೆ ನಾವು ಗೆದ್ವಿ ಅಂತ ಅಂದ್ಕೊಂಡು ಅದನ್ನು ಅಲ್ಲಿಗೆ ಬಿಟ್ಬಿಟ್ಟು ನಾವು ಸುಮ್ಮನೆ ಇರಬಾರ್ದು, ಅಂದರೆ ರೆಸ್ಟ್ ತಗೋಬಾರ್ದು. ಅದನ್ನು ಬಿಟ್ವಿ ಸುಮ್ಮನೆ ಕೂರಬಾರ್ದು. ಫಸ್ಟ್ ನಾವು ಗೆದ್ವಿ ಅಂತ ಕೂತ್ರೆ ಮತ್ತೆ ನಾವು ನೆಕ್ಸ್ಟ್ ಸ್ಟೆಪ್ ಹೋದಾಗ ನಾವು ಸೋತ್ರೆ ಜನ ನಮ್ಮನ್ನು ಹೀಯಾಳಿಸ್ತಾರೆ. ಅಲ್ಲಿ ಹೀಯಾಳ್ಸೋಕಂತಾನೆ ಜನ ಕಾಯ್ತಾ ಇರ್ತಾರೆ ಅಲ್ವಾ ಲೈಫ್ನಲ್ಲಿ. ಇಷ್ಟೆಲ್ಲ ವಿಷಯಗಳನ್ನು ನೀವು ಯಾರ ಹತ್ರನೂ ಶೇರ್ ಮಾಡದೆ ನಿಮ್ಮ ಎಲ್ಲ ಕೆಲಸನ ನೀವು ಮಾಡಿದ್ರೆ ಪ್ಲ್ಯಾನಿಂಗಿಂದ ಸಕ್ಸಸ್ ಕಾಣ್ತೀರಾ. ಸೊ ಈ ವಿಡಿಯೋ ಇಷ್ಟೇ ಇರೋದು. ಸೊ ಇಷ್ಟು ಹೇಳಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಮತ್ತೆ ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿವರೆಗೂ ಬೈ ಬಾಯ್, ಟೇಕ್ ಕೇರ್.